ಅನ್ನ ಕೊಡ್ಸಪ್ಪ, ಬಹಳ ಹಸು ಆಗಿದೆ ನನಗೆ. ಆಯ್ತೀರಪ್ಪ. ಅಮ್ಮ ಅಮ್ಮ ದಿಲೀಪ, ನಿನ್ನೆಯಿಂದ ನನ್ನ ಮಗು ಒಂದು ತುತ್ತು ಕೂಡ ಅನ್ನ ತಿಂದಿಲ್ಲಮ್ಮ. ಅಮ್ಮ, ದಯಮಾಡಿ ನಿನ್ನ ಕಾಲಿಗೆ ಅಯ್ಯೋ ನಿನ್ನ ಮುಂದಿನ ಠಿಕಾಣಿ ಇಲ್ಲಿ ನೀನು ಹಚ್ಚಪ್ಪ. ಇನ್ನು ಈ ಕ್ಯಾಮಿ ವೇಷ ಬೇಡ ಬರ್ತೇಳಿ ಬಿಟ್ಟು ಹಿಂಗಾಗಿ ಮಂಜು ನೋಡ್ಪ. ಹಾಕಬೇಡತ್ತ ನಿನ್ನ ಮೊದಲ ಹೇಳಿದ್ನಿ ಒಪ್ಪರ. ನಿನ್ನ ಮಾತು ಕೇಳಿ ನಾ ಹದಗೆಟ್ನಿ ಇಲ್ಲಿ. ಮತ್ತ ಮುಂದೆ ಹೆಂಗ್ ಮಾಡೋಮತ್ತೀನ? ನೀ ಹೆಂಗ್ ಹೇಳ್ತಿ ಹಂಗ. ನೀ ಎಲ್ಲಿ ಹಚ್ತಿ ಅಲ್ಲಿ ಬರಾಮನ ನಾ ಇನ್ನ ಹಂಗಾದ್ರ ಒಟ್ಟ ವಿಚಾರ ಮಾಡ್ಬೇಡ. ಮತ್ತ ನಾ ಮುಂದಿನ ಲೆಕ್ಕ ಇಟ್ಟೇ ಇರ್ತಾನ. ಮತ್ತೆ ಲೆಕ್ಕ ನೋಡಪ್ಪ, ಮಾಳವನ ಗತಿ ಆಗಬಾರ್ದು. ಒಟ್ಟ ನೋಡ, ಯಾರಿಗೂ ತಮ್ಮ ತಗಂಗಿಲ್ಲ. ನನಗೂ ತ್ರಾಸಿಲ್ಲ, ನಿನಗೂ ತ್ರಾಸಿಲ್ಲ. ಸಟ್ಟ ಸರ್ವತ್ನಾಗ ರಾತ್ರಿ 2 ಸುಮಾರು ಎದ್ದವ್ರನ ದೊಡ್ಡದೊಂದು ಮನಿ ಕಣ್ಣು ಹಾಕು. ಮತ್ತ ಅಲ್ಲಿ ಹೋದವ್ರ ಏನೇನಾಯ್ತು ಎಲ್ಲಾ ಬ್ಯಾಗ್ ತುಂಬಿಕೊಳ್ಳು. ಹೊತ್ತೇರ್ದಾಗ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಮಗನ ಹಂಚ್ತಾನ. ಪೊಲೀಸ್ ಮಾವುಗಳು ಹಿಡಿದು ಗದಿಮಿದ್ರ ಪೊಲೀಸರಿಗೆ ಹಂಚ್ತಿ ಅನೇ ಬೇಕಲ್ವ. ಇವ್ರು ಹೊಡ್ತಾ ತಿಂದ ಸಾಕಾಗೈತಿ. ಅವ್ರು ಹೊಡ್ತಾ ತಿನ್ನೋದು ಬೇರೆ ಇಲ್ಲ. ಇನ್ನ ಪೊಲೀಸ್ ಸ್ಟೇಷನ್ ಕಾಣಿಸ್ತೈತಿ ಅದು ಹೊಚ್ಚ. ಅಲ್ಲೋ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳ ಅದ ಪೊಲೀಸ್ ಸ್ಟೇಷನ್. ಅದೆಲ್ಲ ಕರೆ. ಹಾ ಮತ್ತ ಅಲ್ಲಿ ಹೋದವ್ ನಮ್ಮ ಹುಡುಗಿರಪ್ಪ ಹೇಳ್ಯಾನ ಕೇಳ ಬೇಕಾರ ಅನುಭವ ಐತೆ ಅವಾಗ. ಅವಾಗೇನ್ ರೂಢಿ ಐತಿ ಬಿಡೋದು. ಹಂಗೋಕ್ಕಾನು ಹಿಂಗ ಬರ್ತಾನ, ಹಿಂಗೋಕ್ಕಾನು ಹಿಂಗ ಬರ್ತಾನ. ದಿವಸ ಅದ ರೂಢನ ಅದ ದಗದ ಆಗೈತಿ ಅವನು. ಆಯ್ತು, ಅಟ್ಟ ಮಣ್ಣತೆ ಅಷ್ಟ ಮಾಡೋಣ. ಯಾರ್ದಾರ ಮನೆ ನೋಡಿವು ನಾನ ನೋಡ್ಲು ಅದನ್ನು. ನಾನೆಲ್ಲ ಒಂದ್ ಲೆಕ್ಕದಾಗ ಇಟ್ಟು ನಾನು ಅದಕ್ಕಿಂತ ದ್ವಾರದ ಯಾವ್ದಾರ ಇದ್ದ ನೋಡು ನೀನು. ಮೊದಲು ನೀನು ನೋಡುನು ಶಾಂಪಲ್ ಇಕ್ಕಟ್ ನಾನು ನೋಡುನು. ಆಯ್ತು ಮಾಡೋಣ ಮಾಡೋಣ ಯಾವ್ದಾರ ಒಂದು ಮಾಡೋಣ. ಯಾಕೋ ನನಗೆ ಎದಿ ಡವ ಡವ ಅನ್ನತೈತಿ. ಒಟ್ಟ ಅಂಜಬೇಡ. ನೀ ಮುಂದೆ ಹೋಗು. ಅಂಜಿರಿ ಹೆಂಗ್ ಕೆಲಸ ಆಕತ್ತೆ ಮಗನ? ಅದೆಲ್ಲ ಕರೆ. ನೀ ಎತ್ತು ಕೊಡು, ನಾ ತಗೊಂಡ್ಬರ್ತೀನಿ. ಹೆಂಗಂದ್ಯ? ಹಾ ನಡಿ ಹಂಗಾರ. ಯಾರು ನೋಡಿ ಈಗ ಕಪ್ಪು ಲೈಟ್ ಬೇರೆ ಹತ್ತೈತೆ ಒಂದು ಕಲ್ಲು ಹೋಗೋದು ಹೊಡಿನು. ಹೊಡಿತೀಯ? ಹಾ ಹೊಡಿನು. ಬೇಡ ಅಂದಾಗ ಆಡ್ತಾನ. ಏನೇನಾಯ್ತು ನೋಡು. ಈಗ ಬ್ಯಾಡು. ಮತ್ ಪೊಲೀಸರ ಕೈ ಸಿಕ್ಕಿಕ್ಕು. ಏ ಮರ ಪೊಲೀಸರಿಗೆ ಹಂಚಲ್ಲ ಬರೀ. ಒಟ್ಟ ಅವ್ರನ್ನ ಕಾನೂನ ನನಗೆ ಚಾಲು ಆಗತ್ತೆ. ಒಂದಿಟ್ಟು ಏನಾಯ್ತು ನೋಡು. ಮತ್ತ ಬರೀ ಮಂಡ ವನ ಅರಿಬ ಇದು ಆಗಬಾರ್ದ. ಹಂಗಂದೆ ಶಿವ ಪುಡುಕಿ ಹೈ ಪುಡುಕಿ. ನಡಿ ನಡಿ ನಡಿ. ಅಯ್ಯೋ, ನನ್ನ ಮನೆ ಕಳ್ತನ ಆಯ್ತು. ಕಳ್ರು ಕಳ್ರು ಅವ್ರಿಗೆ ಬಂದು ಹೋಗಿಸಿದ್ದ ನಾವೀಗ. ಈಗ ಎಲ್ಲಾರು ಬರ್ವಲಿಕ್ಕು. ಹೋಗಿ ಪಾಲ ಹಂಚ್ಕೊಂಡು ಬಾ. ಪಾಲ ಹಂಚ್ಕೊಂಡು ಎಲ್ಲಿ ಹಳ್ಳದಂಡಿ ಹೋಗೋಣ. ಹಳದಾಗ ಬೇಡ, ದೆಬ್ ದೆಬ್ ಆಗಿ ಹೋಗ. ನೀರು ಬಾಳ್ದಾವು ನೋಟು ತೊಯ್ತಾವು ಹಳದಾಗ. ಹಿಡ್ಕೊಳ್ಳೋಣ. ಎಸ್ ಸರ್. ಏ ನಡ್ರಿ ಮಕ್ಕಳ, ನಿಮಗ ಜೈಲಿಗೆ ಹಾಕಿ ಒದ್ದು ಬುದ್ಧಿ ಕಳಿಸ್ತೀನಿ ನಡ್ರಿ. ಪೊಲೀಸಪ್ಪ, ನಿನ್ನ ಕಾಲು ಮುಗಿತನಪ್ಪ. ಯಪ್ಪ, ಇದೊಂದು ಸಾರಿ ತಪ್ಪಾಗೈತಿ. ನಾನು ಬಿಟ್ಟು ಬಿಡುವಪ್ಪ ತಂದೆ, ಬಿಟ್ಟು ಬಿಡು. ಇಂಥ ಕೆಲಸ ನಾ ಎಂದ ಮಾಡುದು. ಈ ಬೇಬರ್ಸಿ ಜೋಡಿ ಕೂಡಿ ನಾ ಇಂಥ ಕೆಲಸ ಮಾಡೋದು. ಯಪ್ಪ, ಶೇಖರ ಎಲ್ಲ ತಗೊಂಡ್ ಹಾಕಿದ ಮಗ ಈ ಬೇಬರಿಸಿತ ನೋಡಿ. ಈಗ ಅದನ್ನ ಬ್ಯಾಗ್ ಇರ್ರಿ. ಕೊನೆಯದಾಗಿ ಒಂದ್ 2 ಮಾತು ಹೇಳಕ್ ಬಯಸ್ತೀನಿ. ಹಾ ಹೇಳ, ಬರಾಬರ ಹೇಳ. ಯಾಕಂದ್ರ ಬಿಡ
ಇಲ್ಲಿಯವರೆಗೆ ನಾವು ಏನೇನೋ ಮಾಡಿದ್ವಿ, ಏನೇನೋ ಕೇಳಿದ್ರಿ, ಏನೇನೋ ನೋಡಿದ್ರಿ. ಮನುಷ್ಯ ಯಾವಾಗಿದ್ರು ನಿಯತ್ತಿನಿಂದ ನಡಿಬೇಕು. ಇಂತಾದ್ರ ಬೆನ್ನ ಹತ್ತಿ ಹಿಂಗೆ ಹೇಸ್ ತಿನ್ನು ಕೆಲಸ ಮಾಡಬೇಡ್ರಿಪ್ಪ. ಎಲ್ಲಾರು ಚಂದಂಗೆ ಬಾಳೆ ಮಾಡ್ರಿ. ನೀವು ದುಡ್ದದ ನಿಮಗಾಗಲ್ಲ ತಿಳ್ಕೊರಿ. ನಾವ್ ಇದ್ರ ಬೆನ್ನ ಹತ್ತಿ ಎಳಗಾಲ ಆಗಿವು. ಆದ್ರೂ ಇದನ್ನ ಬಿಡಾಕ ಆಗಲ್ಲ. ಪೊಲೀಸರು ಗುಮ್ಮಾಕ ಹೋಗ್ತಾರೋ. ಕೊಟ್ಟು ಬಿಡು. ಬಾಳ ಗಟ್ಟಿ ಹೇಳ್ಬೇಡ, ತಾಲಿ. ಜಲ್ದಿ ನಡಿ. ಅಮ್ಮ 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 ಹಸು ಆಗ್ತಾ ಇದೆ. ಬಾಬು, ನನ್ನ ಮಗ ನಿನ್ನೆ ರಾತ್ರಿಯಿಂದ ಏನನ್ನೂ ತಿಂದಿಲ್ಲ. ಅವನಿಗೆ ಬೆಳಗ್ಗೆ ಕಾಫಿಯನ್ನು ಕೂಡ ಕುಡಿಸಿಲ್ಲ. ಏನಾದರೂ ತಿನ್ನಿಸ್ಬೇಕಲ್ಲ, ಅವನಿಗೆ ತಿನ್ನಿಸ್ಬೇಕಲ್ಲ. ಪಾಪ ಹೊಟ್ಟೆ ಹಸ್ಕೊಂಡಿದೆ. ಏನು ತಿನ್ನಿಸಲಿ, ಏನು ತಿನ್ನಿಸಲಿ? ಇದ್ದ ಬದ್ದದ್ದೆಲ್ಲ ಕಳ್ಳರು ಹೊತ್ತುಕೊಂಡು ಹೋದರು. ಸಾಲದಕ್ಕೆ ನನ್ನ ನೌಕರಿ ಕೂಡ ಸಸ್ಪೆಂಡ್ ಆಯ್ತು. ಈಗ ಈಗ ಈ ನನ್ನ ಕಂದನಿಗೆ ಅನ್ನ ಮಾಡಿ ಹಾಕಬೇಕೆಂದರೆ ಒಂದು ಹಿಡಿಯಷ್ಟು ಅಕ್ಕಿ ಕೂಡ ಇಲ್ಲ ನನ್ನ ಮನೆಯಲ್ಲಿ. ದೇವ, ಯಾಕಪ್ಪ ಯಾಕಪ್ಪ ನನಗೆ ಇಂಥ ಪರಿಸ್ಥಿತಿ ತಂದೆ? ಅಮ್ಮ ಅಮ್ಮ ಬೇಡ ಬೇಡ ಆದ್ರೂ ಅನ್ನ ತುಪ್ಪ ಅನಿಸ್ತಿದೆ. ಅಪ್ಪ ಒಂದು ಅನ್ನ ಆದ್ರೂ ಕೊಡ್ಸಪ್ಪ. ಈಗ ನಿನಗೆ ಅಣ್ಣ ಕೇಳಿದ್ರೆ ನಮ್ಮ ಮನೆಯಲ್ಲಿ ಅಣ್ಣ ಇಲ್ಲಪ್ಪ. ಬೇರೆಯವರ ಮನೆಯಿಂದ ಅಕ್ಕಿಯನ್ನು ತಂದು ನಿನಗೆ ಅಣ್ಣ ಮಾಡ್ತೀನಿ. ಸ್ವಲ್ಪ ತಾಳಪ್ಪ ಮಗನೇ, ತಾಳೋ. ಅಪ್ಪ, ಅಜ್ಜಿ ಮನೆಯಲ್ಲಿ ಅನ್ನ ಇದೆಯಲ್ಲ, ನೀನು ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ. ಹೋಗು. ನಿಜ ಬಾಬು, ಅಜ್ಜಿಯ ಮನೆಯಲ್ಲಿ ಅಣ್ಣವಿರುವುದೇನೋ ನಿಜ. ಆದ್ರೆ ಅದು ನಿನಗೆ ನಿಲುಕಲಾರದು ಕಂದ, ನಿನಗೆ ನಿಲುಕಲಾರದು. ಅಜ್ಜಿ ಅಜ್ಜಿ ನಿನಗೆ ಅನ್ನವನ್ನು ಕೊಡೋದಿಲ್ಲ ಮಗನೇ. ಅಪ್ಪ ನೀನು ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ. ಬೇಗ ಅನ್ನ ಕೊಡ್ಸಪ್ಪ. ಮಗು, ನೀನು ಹೀಗೆ ಹಠ ಮಾಡಿದ್ರೆ ಎಲ್ಲಿಂದ ತರ್ಲಿಯಪ್ಪ ಅಣ್ಣನ? ಎಲ್ಲಿಂದ ತರ್ಲಿ? ಅಜ್ಜಿ ಮನೆಯಲ್ಲಿದ್ರು ಕೂಡ ಅವರು ನಿನಗೆ ಅಣ್ಣ ಕೊಡೋದಿಲ್ಲಪ್ಪ, ಕೊಡೋದಿಲ್ಲ. ನೀನು ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ. ದಿಲೀಪ, ಹೊಟ್ಟೆಯಿಂದ ಹುಟ್ಟಿದ ಮಗು ಹಸಿವಿಂದ ಸತ್ತು ಹೋಗುವ ಸಮಯದಲ್ಲಿಯೂ ಹತ್ತಿಕ್ಕಲಾರೆಯ ನಿನ್ನ ಮನದ ದುರಾಭಿಮಾನವನ್ನು? ಹೋಗು, ನಿನ್ನ ಮಗುವಿಗಾಗಿ ನಿನ್ನ ತಾಯಿ ಹತ್ತಿರ ಒಂದು ಇಡೀ ಅನ್ನ ಕೇಳು. ನಾನು ಹಾಗೆ ಕೇಳಿದರೆ ಕೊಟ್ಟು ಬಿಡುವಳೆ ನನ್ನ ತಾಯಿ ಅಣ್ಣನ. ಹುಚ್ಚ, ನೀ ತಿಳ್ಕೊಂಡೇ ಇಲ್ಲ ಅವಳ ಹೃದಯ. ಹಿರಿ ಮಗ, ನೀನು ಕೇಳಿದರೆ ಮಗುವಿಗೆ ಅಷ್ಟೇ ಯಾಕೆ, ಮಗು ಅನ್ನ ಕೊಡ್ತಾಳೆ. ಬೇಗ ಹೋಗು. ಸರಿ, ನಿನ್ನ ಮಗುವಿನ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿಯಾದರೂ ನಿನ್ನ ದುರಾಭಿಮಾನ. ನೀನು ಹೋಗು, ಬೇಗ ಹೋಗು. ಬಾಬು ಬಾಬು, ನಿನಗೋಸ್ಕರ ಅಮ್ಮನ ಹತ್ತಿರ ನಾನು ಅಣ್ಣ ಕೇಳ್ತೀನಪ್ಪ. ಬಾಬು, ಹೇಳಪ್ಪ, ಹೇಳು. ಅನ್ನ ಕೊಡ್ಸಪ್ಪ, ಬಹಳ ಹಸು ಆಗಿದೆ ನನಗೆ. ಆಯ್ತೀರಪ್ಪ. ಅಮ್ಮ ಅಮ್ಮ, ದಿಲೀಪ, ನಿನ್ನೆಯಿಂದ ನನ್ನ ಮಗು ಒಂದು ತುತ್ತು ಕೂಡ ಅನ್ನ ತಿಂದಿಲ್ಲಮ್ಮ. ಅಮ್ಮ, ದಯಮಾಡಿ ನಿನ್ನ ಕಾಲಿಗೆ
ಅಯ್ಯೋ ಅಯ್ಯೋ ನನ್ನ ಕಂದ ನನ್ನಪ್ಪ, ಏನಾಯ್ತು? ಒಂದು ತುತ್ತು ಅನ್ನವನ್ನು ಕೇಳುವುದಕ್ಕೆ ನನ್ನ ಮುಂದೆ ಇಷ್ಟೊಂದು ದೈನಂದಿನಿಂದ ಬೇಡಿಕೊಳ್ಳುವುದೇನೋ ನೀನು, ಬೇಡಿಕೊಳ್ಳುವುದೇನೋ? ನಿನ್ನ ಮಗುವಿನ ಹಸಿವಿಗಾಗಿ ಒಂದು ತುತ್ತು ಅನ್ನವನ್ನು ಕೊಡುವಂತ ಈ ರೀತಿ ಕೇಳ್ತಾ ಇದ್ದೇನಪ್ಪ. ಸ್ವಲ್ಪ ಇರು, ಒಳಗಡೆ ಹೋಗಿ ಅನ್ನ ತರ್ತೀನಿ, ಸ್ವಲ್ಪ ಇರು. ತಾರಾಣಿ ತಾನಿ ತಂದ ನಾನು ಅಮ್ಮ, ಒಂದು ಕಾಲದಲ್ಲಿ ಇದೇ ತುತ್ತನ್ನಕ್ಕಾಗಿ ನಿನ್ನನ್ನು ಕತ್ತೆಯಂತೆ ದುಡಿಸಿಕೊಂಡ ಪಾಪಿ ನಾನಮ್ಮ. ಆದರೂ ನನ್ನ ಮೇಲೆ ಕರುಣೆ ಇಟ್ಟು ತಟ್ಟೆ ತುಂಬಾ ಅಣ್ಣ ತಂದಿದೆಯಲ್ಲಮ್ಮ, ನೀನು ನಿಜವಾಗಿಯೂ ಅಣ್ಣ. ಅಮ್ಮ, ತಾರಮ್ಮ ಅಣ್ಣ, ನಿನ್ನ ಕೈಯಾರೆ ಮಾಡಿರ್ತಕ್ಕಂಥ ಅನ್ನವನ್ನು ತಿಂದು ನಾನು ಮಾಡಿದ ಪಾಪವನ್ನ ಕಳ್ಕೊತೀನಮ್ಮ. ಅಮ್ಮ, ಅವರಿಗೆ ಅನ್ನನ ಇವರಿಗೆ ಅನ್ನ ನೀಡಿದರೆ ಅಣ್ಣ, ನಿನ್ನ ಮಗುವಿಗೆ ಕೇವಲ ಒಂದು ದಿನ ಊಟ ಸಿಗದಕ್ಕೆ ನಿನಗೆ ಎಷ್ಟು ಸಂಕಟ ಪಡಬೇಕಾದ್ರೆ ಹಸಿದು ಬಂದ ನನ್ನ ತಂಗಿಗೆ ಒಂದು ತುತ್ತು ಕೂಡ ಅನ್ನ ಹಾಕಲಿಲ್ಲ. ಅದನ್ನು ನೋಡಿದ ನನ್ನ ತಾಯಿ ಎಷ್ಟು ಸಂಕಟ ಪಟ್ಟಿರಬಹುದು. ಕಲಿತವನಾದ ನೀನೇ ವಿಚಾರಿಸಿ ನೋಡು. ಯಾಕೋ ರಘುವೀರ, ಯಾಕೋ ಈ ರೀತಿ ಮಾತಾಡ್ತಾ ಇದ್ದೀಯ? ಮೊದಲೇ ನೊಂದ ಜೀವ ಕಣೋ ಇದು, ಮೊದಲೇ ನೊಂದ ಜೀವ. ನೋಡು ಅಮ್ಮ, ರಘುವೀರ, ನಿನಗೆ ಹೇಳ್ತಾ ಇದ್ದೀನಿ, ಮೊದಲು ಕ್ಷಮೆ ಕೇಳು, ಇವನ ಹತ್ತಿರ ಕ್ಷಮೆ ಕೇಳು. ಅಮ್ಮ ಅಮ್ಮ ಅಮ್ಮ, ನೀನು ನನ್ನ ಪ್ರಾಣ ತೆಗೆದರೂ ಸರಿ, ಈ ನೀತಿನಲ್ಲಿ ನಾನೆಂದಿಗೂ ಕ್ಷಮೆ ಕೇಳಲಾರೆ. ಅಮ್ಮ ಅಮ್ಮ, ನ್ಯಾಯವಾಗಿ ಕ್ಷಮೆ ಕೇಳಬೇಕಾದವನು ನಾನು ಹೊರತು ರಘುವೀರನಲ್ಲ. ರಘು, ನಾನು ನಿನ್ನಲ್ಲಿ ಕ್ಷಮೆ ಕೇಳೋಕ್ಕೂ ಅಯೋಗ್ಯ ಕಣೋ, ಅಯೋಗ್ಯ. ರಘು, ಹೆಂಡತಿಯ ಮಾತನ್ನು ಕೇಳಿ ನಿನ್ನ ಮೇಲೆ ಸುಮ್ನೆ ಅಪವಾದ ಹೊರಿಸಿ ನಿನ್ನನ್ನು ಮನೆಯಿಂದ ಹೊರನೂಕಿದೆ. ಹೆತ್ತ ತಾಯಿಯನ್ನು ಕೂಲಿಯ ಆಳಿಗಿಂತಲೂ ಕಡೆಯಾಗಿ ನಡೆಸಿ ನನ್ನ ಪ್ರೀತಿಯ ತಂಗಿಯ ಮನಸ್ಸನ್ನು ಕೂಡ ನೋಯಿಸಿದೆ. ಸಾಲದಕ್ಕೆ ನನ್ನ ತಂದೆಯ ಪ್ರಾಣ ಹೋಗೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ. ನಾನು ಮಾಡಿದ ಪಾಪ ಒಂದಲ್ಲ ಎರಡಲ್ಲ, ಇಷ್ಟೊಂದು ಪಾಪಗಳನ್ನು ಮಾಡಿರ್ತಕ್ಕಂಥ ನಾನು ಈ ಭೂಮಿಯ ಮೇಲೆ ಬದುಕೋಕೂ ಲಾಯಕ್ಕಲ್ಲ ಕಣೋ. ರಘು, ನೋಡಪ್ಪ, ಇಂದಿನಿಂದ ಇವನು ನನ್ನ ಮಗನಲ್ಲಪ್ಪ, ನಿನ್ನ ಮಗ ಎಂದು ತಿಳಿದುಕೋ. ಇವನ ಸುಖ ದುಃಖವೆಲ್ಲ ನಿನ್ನವೇ ಆಗಿವೆ ಅಪ್ಪ. ರಘು, ನಿನ್ನವೇ ಆಗಿವೆ. ತಮ್ಮ, ನನ್ನ ಮೇಲಿನ ಸೇಡನ್ನ ನನ್ನ ಮಗುವಿನ ಮೇಲೆ ತೀರಿಸ್ಕೋಬೇಡಪ್ಪ, ತೀರಿಸ್ಕೋಬೇಡ. ಹಾ ರಘು, ನಾನು ಎಲ್ಲಿಯಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಪ್ಪ. ಅಣ್ಣ, ಈ ನನ್ನ ಕಟು ನುಡಿಯಿಂದ ನೀನೀಗ ಆತ್ಮಹತ್ಯೆ ಮಾಡಿಕೊಂಡರೆ ನನಗೆ ನಿನ್ನ ಮೇಲೆ ಆಣೆ ಆಗಿದೆ.
ರಘು ರಘು ರಘು, ನಿಜವಾಗಿಯೂ ನಿನ್ನ ಒಳ್ಳೆತನವನ್ನ ಅರ್ಥ ಮಾಡಿಕೊಳ್ಳದೆ ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ ಕಣೋ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡು, ದಯವಿಟ್ಟು ಕ್ಷಮಿಸಿ ಬಿಡು ತಂಗಿ. ನೀನು ಕೂಡ ನನ್ನನ್ನು ನಿನಗೆ ತುಂಬಾ ಹಸಿವಾಗಿದೆ ಬಾಪ. ಮಗು ಬಾಯ್ ತೇರಿಯಪ್ಪ, ನಾನೇ ನಿನಗೆ ಊಟ ಮಾಡಿಸ್ತೀನಿ. ಮಿತ್ರ ದಿಲೀಪ, ಯಾರಪ್ಪ ನೀನು? ಸಿಟ್ಟಿಗೆ ಹೇಳ್ಬೇಡಪ್ಪ. ನಾನು ರಂಜನ್. ಈಗ ನನ್ನ ತಪ್ಪಿನ ಅರಿವು ನನಗಾಗಿಬಿಟ್ಟೈತಿ. ಇನ್ನು ಸಾಯಿ ತನಕ ನಾ ಸೆರೆ ಕುಡಿದು ಅಂತ ಆಣಿ ಮಾಡೇ ಜೈಲಿಂದ ಬಿಡುಗಡೆ ಆಗಿ ಬಂದನು. ದಯವಿಟ್ಟು ನಾನು ಹೆಂಡತಿ ನನ್ನ ಜೊತೆ ಕಳಿಸಿಕೊಡಪ್ಪ. ಸ್ವಾಮಿ, ಈಗಲಾದ್ರೂ ನಿಮ್ಗೆ ಸದ್ಬುದ್ಧಿ ಬಂತಲ್ಲ, ಅದೇ ಸಂತೋಷ. ರಘುವೀರ, ಇಂಥ ಸಂತೋಷದ ಸಮಯದಲ್ಲಿ ಛಾಯಾ ನಮ್ ಜೊತೆ ಇದ್ದಿದ್ರೆ ಎಷ್ಟೊಂದು ಒಳ್ಳೇದಾಗ್ತಾ ಇತ್ತಲ್ವಿ. ಅಮ್ಮ, ಇನ್ಮೇಲೆ ಅವಳ ಸುದ್ದಿಯನ್ನ ಎತ್ಬೇಡಮ್ಮ. ನಮ್ಮ ಮನೆಯಲ್ಲಿ ಇಷ್ಟೊಂದು ಅನಾಹುತ ಆಗುದಕ್ಕೆ ಅವಳೇ ಕಾರಣಮ್ಮ. ಅವಳು ಇನ್ನು ಮನೆಗೆ ಬರೋದು ಬೇಡಮ್ಮ, ಬೇಡ. ಹಾಗಾದ್ರೆ ಅವಳನ್ನು ಈ ಮನೆಗೆ ಬಿಡಿಸಿಕೊಂಡು ಬರುವವರೆಗೂ ನಾನು ಈ ಮನೆಯಲ್ಲಿ ಊಟ ಕೂಡ ಮಾಡೋದಿಲ್ಲ. ಅಮ್ಮ, ಯಾಕಮ್ಮ ಈ ಅನ್ನ ಸತ್ಯಾಗ್ರಹ? ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾನು ನಿನ್ನೆ ದಿನ ನನ್ನ ಅತ್ತಿಗೆಯನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳಿದ್ದೇನೆ. ರಘು, ನಿಜವಾಗ್ಲೂನಾ? ಅಮ್ಮ, ನಿಜವಾಗ್ಲು ನಿಜವಾಗ್ಲು ಅಮ್ಮ, ನಿಜವಾಗ್ಲು. ನನ್ನ ಅಪರಾಧನ ಕ್ಷಮಿಸ್ಬಿಡಿ. ಮುಟ್ಟಬೇಡ ನನ್ನ ಕಾಲಣ್ಣ. ಮೊದಲು ನಿನ್ನ ಮೈದುನ ಮತ್ತು ಅತ್ತೆಯರ ಕ್ಷಮೆ ಕೇಳು, ಆಮೇಲೆ ನನ್ನ ಹತ್ತಕ್ಕೆ ಬಾ. ಅತ್ತೆ, ನಿಮ್ಮನ್ನ ಎತ್ತಿನೆತ್ತಿ ದುಡಿಸ್ಕೊಂಡ ಪಾಪಿಷ್ಟೇ ನಾನು. ದಯವಿಟ್ಟು ನನ್ನ ಸರ್ವ ಅಪರಾಧವನ್ನ ಕ್ಷಮಿಸ್ಬಿಡಿ ಅತ್ತೆ. ಹೇಳ ಮಚ್ಚ, ಯಾವತ್ತಿದ್ರು ನೀನು ಈ ಮನೆಯ ಭಾಗ್ಯಲಕ್ಷ್ಮಿ. ರಘುವೀರ, ನೀನು ನನ್ನನ್ನ ಕ್ಷಮಿಸಪ್ಪ. ಅತ್ತಿಗೆ, ನೀನು ನನಗೆ ತಾಯಿಗೆ ಸಮಾನವಳು. ನನ್ನನ್ನು ನೀನು ಕ್ಷಮೆ ಕೇಳಬಾರದು. ಅತ್ತಿಗೆ, ಒಂದು ವೇಳೆ ನಿನಗೆ ನಿನ್ನ ತಪ್ಪಿನ ಬಗ್ಗೆ ಅರಿವಾಗಿದ್ದರೆ ಈ ಕೂಡಿದ ನಾವೆಲ್ಲರೂ ಒಂದಾಗಿರುವ ಈ ಸಂದರ್ಭದಲ್ಲಿ ನಾನು ನಿರಪರಾಧಿ ಎನ್ನುವುದನ್ನು ಒಮ್ಮೆ ಹೇಳಿಬಿಡಮ್ಮ. ಅದನ್ನು ಕೇಳಿ ನಾನು ಸಂತೋಷ ಪಡುತ್ತೇನೆ. ರಘುವೀರ, ನೀನು ನಿಜವಾಗಿಯೂ ನಿರಪರಾಧಿಯಪ್ಪ, ನಿರಪರಾಧಿ. ಹೌದಾ ಅತ್ತಿಗೆ? ಅಮ್ಮ, ಕೇಳಿದೆನಮ್ಮ ಈ ಮಾತನ್ನು. ನಾನು ನಿರಪರಾಧಿ ಎನ್ನುವುದನ್ನು ನನ್ನ ಅತ್ತಿಗೆ ಹೇಳಿಬಿಟ್ಟಳು. ಅಮ್ಮ, ನೋಡಲಿ, ಅಪ್ಪ ಬಂದನಮ್ಮ, ಅಪ್ಪ ಬಂದ. ನೋಡಲಿ. ರೇಣುಕಾ, ಸ್ವಾಮಿ, ಇದೇನಿದು? ನಾನು ಕಾಣುತ್ತಿರುವುದು ಕನಸು ಅಥವಾ ನನಸು? ಇಲ್ಲ, ಕನಸಲ್ಲ, ನನಸವ್ವ. ಛಾಯಾ ತಾಯಿ, ನಾನು ನಿನಗೇನು ತಪ್ಪು ಮಾಡಿನೇವ? ನಿನಗೇನು ಮಾಡಬಾರ್ದು ಮಾಡಿದ್ನೇವ ನಾನು? ಎಲ್ಲರೂ ಬಂದ್ರು ಕಾಲು ಹಿಡಿದ್ರು. ಛಾಯಾ ತಾಯಿ ಸುಮ್ಮನೆ ಘಟ ನಿಂತಾಗಿ ನಿಂತಾಳೆ. ಅಪ್ಪ, ಅಪ್ಪ, ಅಮ್ಮನ ಸೌಭಾಗ್ಯ ಮತ್ತೆ ಬಂದುದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ ಅಪ್ಪ. ಅಪ್ಪ, ಆದ್ರೂ ಈ ಎಲ್ಲಾ ಹಗರಣಕ್ಕೆ ನಾನೇ ಕಾರಣಪ್ಪ, ನಾನೇ ಕಾರಣ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ ಬಿಡಪ್ಪ. ನನ್ನ ಆಯ್ತಪ್ಪ. ಆಗ್ಲೇವಾ?
ಸ್ವಲ್ಪಾದ್ರೂ ನಿನ್ ತಪ್ಪಿನ ಅರಿವಾಯ್ತಲ್ಲ ಅಷ್ಟೇ ಸಾಕು. ಯಾಕಂದ್ರೆ ನಾವು ಹೇಳಿದಾಗ ನೀವು ಕಾಲು ಬಿದ್ದವ್ರೆ ಈ ಪರಿಸ್ಥಿತಿ ನಿಮ್ಗೆ ಬರ್ತಿದ್ದಿರ್ಲವ, ಬರ್ತಿದ್ದಿರ್ಲಿಲ್ಲ. ಅಪ್ಪ ಅಪ್ಪ ನಾನೀಗ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಹೀರೋ ಆಗಿ ಸಂತೋಷಪ್ಪ, 5 ಲಕ್ಷ ರೂಪಾಯಿ ಖರ್ಚು ಮಾಡಿ ತುಂಬಾ ಸಂತೋಷಪ್ಪ. ನಿನ್ನ ಆಜ್ಞೆಯಂತೆ ನನ್ನ ತಾಯಿಯ ಕೊರಳಿಗೆ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡಿದ್ದೀನಪ್ಪ. ರತ್ನ ಶಬಾಷ್ ಮಗನೇ, ಶಬಾಷ್. ಅಪ್ಪ ಇವತ್ತು ಈ ರತ್ನ ಮಾಂಗಲ್ಯವನ್ನು ನಿನ್ನ ಕೈಯಿಂದ ಈ ನನ್ನ ತಾಯಿಗೆ ಕಟ್ಟಬೇಕು ಅಂತ ನಾನು ನಿನ್ನಲ್ಲಿ ಕೇಳಿಕೊಳ್ತೀನಪ್ಪ. ಅದನ್ನು ನೋಡಿ ನಾವೆಲ್ಲರೂ ಸಂತೋಷ ಪಡ್ತೀವಪ್ಪ, ಸಂತೋಷ ಪಡ್ತೀವಿ. ಸಂತೋಷ ಮಗನೇ. ಎಷ್ಟೇ ಕಷ್ಟ ಬಂದ್ರು ಅಂಜದೆ ಅಳುಕದೆ ನಿನ್ನ ಗುರಿ ಸಾಧಿಸಿದೆ ನೀನು. ಇವತ್ತು ನೀ ನನ್ನ ಸತ್ಪುತ್ರನಾದೆ. ಈ ರತ್ನ ಮಾಂಗಲ್ಯ ನನ್ನ ಕೈಯರೆ ನನ್ನ ಹೆಂಡತಿಗೆ ನಾನೇ ಕಟ್ತೀನಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಮಾರುತಿನಲ್ಲಿ ನನ್ನೆಂದು ಈ ನಾಟಕಕ್ಕೆ ಮಂಗಲ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ದೀನ ಬಂಧುವೆ ಕಲಾತೀತನಿಗೆ ನಿಗಮಹರ ವಿಷಮಂತಮಾರ ಸುಕುಮಾರ ಮಾರ ಹರ ಮಹಾದೇವನಿಗೆ ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. बोलो भारत माता की, बोलो कर्नाटक माता की, वंदे वंदे श्री गुरु मारुतेश्वर महाराज की।